ಯಾರೋ ಮೂರನೇ ಒಬ್ಬ ಬ್ರೋಕರ್ ಆ ಹುಡ್ಗ ಹಂಗಿದ್ದಾನೆ ಹಿಂಗಿದ್ದಾನೆ ಆ ಸಕರ ಇದ್ದಾನೆ ಹಿಂಗ್ ಸಕರ ಮೂರನೇ ವ್ಯಕ್ತಿ ಹೇಳೋ ಮಾತನ್ನ ನಂಬೋರು ಸ್ವಂತ ಮನೆ ಜೊತೆಗೆ ಬೆಳೆದಿರೋಂತ ಮಗಳು ಮಾತನ್ನ ಯಾಕೆ ನಂಬಲ್ಲ? ನಂಬಿಕೆಯು ಹಾಗೇನೆ ಜಾಣ ಕಂಡ ಕನಸು. ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ನಾವು ತಂದಿರೋ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ನಾವು ತರುವಂತದೆಲ್ಲ ಲವ್ ಸಂಬಂಧಪಟ್ಟಿದ್ದೆ. ಸೊ ಹಾಗಾಗಿ ಇವತ್ತು ಕೂಡ ಲವ್ ಸಂಬಂಧಪಟ್ಟ ಹಾಗೆ ಒಂದು ವಿಷಯ ತಂದಿದ್ದೀನಿ. ಅಂದ್ರೆ ಎಲ್ರೂ ಮನೇಲಿ ಇದ್ದಿದ್ದೆ, ಎಲ್ರೂ ಮನೇಲಿ ದೋಸೆ ತುತ್ತು ಅನ್ನೋ ತರ ಒಬ್ಬೊಬ್ಬರ ಮನೇಲಿ ಮುದ್ದೆನೆ ತುತ್ತಾಗಿರುತ್ತೆ. ನಮ್ಮಂತವ್ರ ಮನೇಲಿ ಏನಪ್ಪಾ ಅಂತಂದ್ರೆ, ತಂದೆ ತಾಯಿಗಳಿಗೆ ಲವ್ ಅನ್ನೋದು ಸಹಿಸಲ್ಲ. ನಾನ್ ನೋಡಿದ ಹುಡುಗಿನೇ ಮದುವೆ ಆಗ್ಬೇಕು, ನಾನ್ ನೋಡಿದ ಹುಡುಗನೇ ಮದುವೆ ಆಗ್ಬೇಕು, ಲವ್ ಮಾಡ್ಕೊಂಡ್ ಬಂದ್ರೆ ನಾವು ಒಪ್ಪಲ್ಲ, ಮನೆಯಿಂದ ಆಚೆ ಹೋಗ್ಬೇಕು, ನಿಮ್ ಪಾಲಿ ನಾನ್ ಸತ್ತಂಗೆ ನನ್ ಪಾಲಿ ನೀವ್ ಸತ್ತಂಗೆ ಅಂತ ಹೇಳ್ತಿರ್ತಾರೆ. ನಮ್ ಕಿವಿ ಮೇಲೆ ಬಿದ್ದು ಎಷ್ಟೋ ಬಿದ್ದಿದೆ ಇವತ್ತು. ಸೊ ಹಾಗಾಗಿ ನನ್ ಪ್ರಕಾರ ಸರಿ ಅನ್ಕೊಳ್ತೀನಿ, ಅಪ್ಪ ಅಮ್ಮ ಸರಿ ಅನ್ಕೊಂತೀನಿ. ನಾನ್ ನೋಡಿದ ಹುಡುಗನೇ ಮದುವೆ ಆಗ್ಬೇಕು, ನಾನ್ ನೋಡಿದ ಹುಡುಗಿನೇ ಮದುವೆ ಆಗ್ಬೇಕು, ಸೊ ಲವ್ ಸಹಿಸಲ್ಲ ನಾನು ಅನ್ನೋದು ಸರಿ, ನನ್ನ ಪ್ರಕಾರ ಸರಿ. ನಿಮ್ ಪ್ರಕಾರ? ನಮ್ ಪ್ರಕಾರ ಅವ್ರು ಹೇಳೋದ್ ನಿಜನೇ ಇರುತ್ತೆ, ಬಟ್ ಅವ್ರು ಲವ್ ಮಾಡ್ತಾ ಇರೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ, ನೀವು ಹಾವು ಸಾಯ್ಬಾರ್ದು ದೊಣ್ಣೆನೂ ಮುರಿಬಾರ್ದು ಅನ್ನೋ ಪ್ರಶ್ನೆ ಉತ್ತರ ಬೇಡ ನನಗೆ. ತಪ್ಪ ಸರಿ? ನಂಗೆ ಸರಿ ತಪ್ಪು ಎರಡು ಹೇಳ್ತೀನಿ. ಎರಡು ಹೇಳ್ತೀರಾ? ಯಾಕೆ ಅಂತಂದ್ರೆ ಈಗ ಎಷ್ಟೋ ಜನ ಈಗ ಲವ್ ಮಾಡದೇ ಇರೋರ್ಗೆ ಅಪ್ಪ ಅಮ್ಮ ಹೇಳಿದ ಮಾತೆ ವೇದವಾಕ್ಯ, ಅದು ಅವ್ರು ತೋರ್ಸಿದವ್ರನ್ನ ಮದ್ವೆ ಆಗದೆ ಬೆಸ್ಟ್. ಯಾಕಂದ್ರೆ ಗೊತ್ತಿರ್ತೈತಿಲ್ಲ. ಲವ್ ಮಾಡಿದವ್ರಿಗೆ ಹೇಗೆ ಅಂತಂದ್ರೆ ಅದು ಅವ್ರ ಪ್ರೀತಿಯಲ್ಲಿ ಅದು ತಪ್ಪಾಗಿರ್ತೈತೆ. ಯಾಕೆ ಅಂತಂದ್ರೆ ತಮ್ಮ ಹುಡುಗನ ಮೇಲೆ ಅಥವಾ ತಮ್ಮ ಹುಡುಗಿ ಮೇಲೆ ಅಪಾರವಾದ ನಂಬಿಕೆ ಮತ್ತೆ ಅವ್ರ ಪ್ರೀತಿ ಮೇಲೆ ನಂಬಿಕೆ ಮೇಲೆ ಅಪ್ಪ ಅಮ್ಮನ ಮಾತು ವಿರುದ್ಧವಾಗಿ ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಇದು ನನ್ನ ಅನಿಸಿಕೆ. ಓಕೆ, ನನ್ನ ಪ್ರಕಾರ ಸರಿ ಅಂತೀನಿ. ಅಪ್ಪ ಅಮ್ಮ ತೋರಿಸೋ ಹುಡುಗಿನೇ ಮದುವೆ ಆಗ್ಬೇಕಾಗಿರೋದು ಸರಿ ಅಂತ ಅಂತೀನಿ. ಯಾಕೆ ಅಂತಂದ್ರೆ, ಇವತ್ತು ಅಪ್ಪ ಅಮ್ಮ ಹುಡುಗನ ಬಗ್ಗೆ ಎಲ್ಲಾ ವ್ಯಕ್ತಿತ್ವ, ಎಲ್ಲಾ ಗುಣಗಳು, ಎಲ್ಲಾ ಬ್ಯಾಕ್ ಗ್ರೌಂಡ್ ಎಲ್ಲಾ ತಿಳ್ಕೊಂಡು ಅವ್ರು ನೋಡಿ ಮಾಡಿ ಮದುವೆ ಮಾಡ್ತಾರೆ. ಓಕೆ, ಮದುವೆ ಮಾಡಿದಾಗ ಜೀವನ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಹುಡುಗನ ಬಗ್ಗೆ ಎಲ್ಲ ಗೊತ್ತು ಅಥವಾ ಹುಡುಗಿ ಬಗ್ಗೆ ಎಲ್ಲ ಗೊತ್ತು, ಚೆನ್ನಾಗಿ ನಡೀತಾ ಇರುತ್ತೆ. ಸೊ ಆ ಮನೇಲಿ ಅಥವಾ ಹುಡುಗನ ಮನೇಲೋ ಅಥವಾ ಹುಡುಗಿ ಮನೇಲೋ ಏನೋ ಒಂದು ಸಣ್ಣ ಪುಟ್ಟ ಗಲಾಟೆ ಆದ್ರೂ ಕೂಡ, ಇನ್ನೊಂದು ಮತ್ತೊಂದು ದೂರ ಆದ್ರೂ ಕೂಡ ದೊಡ್ಡವರು ಅನ್ಸ್ಕೊಂಡಿರೋ ತಂದೆ ತಾಯಿಗಳು ಅಥವಾ ಸಂಬಂಧಿಕರು ಬಂದು ನ್ಯಾಯ ಪಂಚಾಯತಿ ಮಾಡ್ತಾರೆ, ಅಥವಾ ಕುಂತ್ಕೊಂಡು ಒಂದು ಬುದ್ಧಿವಾದ ಹೇಳ್ತಾರೆ, ನಾವಿದೀವಪ್ಪ ಅಂತ ಬಿಂತಾಡ್ತಾರೆ. ಸಮಾಧಾನ ಮಾಡೋಕೆ ಕೈಗಳಿರುತ್ತೆ, ಕಣ್ಣೀರೊರ್ಸಕ್ಕೆ ಕೈಗಳಿರುತ್ತೆ. ಸೊ ಎಲ್ಲ ಇದ್ದಾಗ ಅವರು ತೋರಿಸಿದಂತ ಮದುವೆ ಆಗಿರೋಂತ ಹುಡುಗ ಅಥವಾ ಹುಡುಗಿ ಆ ಬಾಳನ್ನ ಸುಭಿಕ್ಷೆಯಿಂದ ನಡ್ಸ್ಕೊಂಡು ಹೋಗ್ತಾರೆ. ಓಕೆ, ಅವಾಗ ಅಪ್ಪ ಅಮ್ಮನಿಗೂ ಧೈರ್ಯ ಇರ್ತದೆ, ಹೌದು ನಾನು ತೋರಿಸಿದ್ದು ಕರೆಕ್ಟ್ ಆಗಿದೆ ಸೆಲೆಕ್ಷನ್ ಅಂತ ಅನ್ಬಿಟ್ಟು, ಅಲ್ವೇ? ಸೊ ಈ ಸೆಲೆಕ್ಷನ್ ಕರೆಕ್ಟ್ ಆಗಿದೆ ಅಂತ ಹೇಳೋದಕ್ಕೆ ಅಪ್ಪ ಅಮ್ಮ ಇದಕ್ಕೆ ಮಾದರಿ ಆಗ್ತಾರೆ. ಅಪ್ಪ ಅಮ್ಮ ನೋಡ್ಸಿದ್ ಹುಡುಗನ್ ಮಾಡಿದಕ್ಕೆ ತಾನೇ ಚೆನ್ನಾಗಿರೋದು, ಹುಡುಗಿ ನೋಡ್ಸಿದಕ್ಕೆ ತಾನೇ ಚೆನ್ನಾಗಿರೋದು. ಅದೇ ಲವ್ ಮಾಡಿ ಬಂದಾಗ ಓಡೋಗ್ಬಿಡ್ತೀರಾ, ಮದುವೆ ಆಗ್ಬಿಡ್ತೀರಾ ಅಪ್ಪ ಅಮ್ಮನ ಮಾತು ಕೇಳ್ದಂಗೆ. ಓಡೋಗ್ ಮದುವೆ ಆಗಿ ಚೆನ್ನಾಗಿರ್ತೀನಿ ಅಂತ ಜೋಶಾಗಿ 6 ತಿಂಗಳು 3 ತಿಂಗಳು ಚೆನ್ನಾಗಿರ್ತೀರಾ. ಅದಾದ್ಮೇಲೆ ಶುರುವಾಗುತ್ತೆ ಜೀವನ ಅನ್ನೋ ಯುದ್ಧ. ಆ ಜೀವನ ಅನ್ನೋ ಯುದ್ಧದಲ್ಲಿ ಪ್ರೀತಿ ಗಂಟು ಮುಟ್ಟೆ ಕಟ್ಕೊಂಡು ಅದು ಊರ್ ಬಿಟ್ಟು ಹೊಡೋಗ್ಬಿಟ್ಟಿರುತ್ತೆ. ಯಾಕೆ ಅಂತಂದ್ರೆ ಜೀವನ ಯುದ್ಧ ಮಾಡ್ತಿರುತ್ತೆ. ಅಲ್ಲ, ಎಲ್ಲರನ್ನು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾರೆ, ಬಟ್ ಯಾರು ಚೆನ್ನಾಗಿ ಬಾಳೆ ಇಲ್ವಾ? 100ರಲ್ಲಿ 10% ಬದುಕಿರ್ಬೋದೇನೋ ನನ್ನ ಅನಿಸಿಕೆ. ಯಾಕೆ ಬಾಳ್ತಾ ಇದಾರಲ್ವಾ ಎಷ್ಟೋ ಜನ. ಏನು ಅರೇಂಜ್ ಮ್ಯಾರೇಜ್ ಅಲ್ಲಿ ಬಾಳಕ್ಕಿಂತ ಲವ್ ಮ್ಯಾರೇಜ್ ಅಲ್ಲಿ ಒಂದು ಹಠ ಇರುತ್ತೆ. ಅಲ್ಲಿ ನಾವು ಬಾಳ್ಲೇಬೇಕು, ನಾವು ಚೆನ್ನಾಗಿ ಇರ್ಲೇಬೇಕು, ಚೆನ್ನಾಗಿ ನೋಡ್ಕೊಂಡ್ಲೇಬೇಕು, ಚೆನ್ನಾಗಿ ಕಾಣಿಸ್ಲೇಬೇಕು ಅಂತ ಹೇಳಿ ಅವರಲ್ಲಿ ಒಂದು ಛಲ ಇರುತ್ತೆ. 100% ಅವ್ರು ಚೆನ್ನಾಗಿ ಬದುಕ್ತಿರ್ತಾರಲ್ವಾ? ಅಲ್ಲ, ಈಗ ಇರ್ಬೋದು. ಈಗ ನೀವು ಹೇಳೋದನ್ನ ಒಪ್ಕೋತೀನಿ, ಚೆನ್ನಾಗಿ ಬದುಕಿದಾರವ್ರೆ ಅವರು ಇರೋದು ಉಂಟು ಅಂತ ನೀವು ಹೇಳಿದಿರಾ. ಈಗ ನೋಡಿ, ಓಡೋಗ್ ಮದುವೆ ಆಗಿ 6 ತಿಂಗಳು 3 ತಿಂಗಳು ಚೆನ್ನಾಗಿದ್ದು ಜೀವನ ಅನ್ನೋ ಯುದ್ಧ ಸ್ಟಾರ್ಟ್ ಆದಾಗ ಪ್ರೀತಿ ಗಂಟು ಮುಟ್ಟೆ ಕಟ್ಕೊಂಡು ಓಡೋಗ್ಬಿಡುತ್ತೆ. ಒಂದು. ಎರಡನೇದು, ಇನ್ನು ಮದುವೆ ಅಂತಕ್ಕೆ ಬಂದಿರಲ್ಲ, ಲವ್ ಮಾಡ್ತಾ ಇರ್ತಾರೆ. ಆ ಲವ್ ಮಾಡ್ತಿರೋ ಟೈಮಲ್ಲಿ ಅವ್ರ ಮನ್ಸು ಇವನಿಗೆ ಗೊತ್ತಿರಲ್ಲ, ಹುಡುಗಿ ಮನ್ಸು ಅವನಿಗೆ ಗೊತ್ತಿರಲ್ಲ. ಈ ಅರ್ಥ ಆಗದಿರೋಂತ ವಯಸ್ಸಲ್ಲಿ ಪ್ರೀತಿ ಆಗ್ಬಿಟ್ಟು ಆ ಅರ್ಥ ಮಾಡ್ಕೊಳ್ದಿರೋಂತ ಶಕ್ತಿ ಕಳ್ಕೊಂಡ್ಬಿಟ್ಟು ನೀವು ಸೂಸೈಡ್ ಮಾಡ್ಕೋಬಹುದು, ನೀವು ಸೂಸೈಡ್ ಮಾಡ್ಕೋಬಹುದು. ಅದನ್ನ ಹೇಳೋದಾದ್ರೆ ಅದು ಮೆಚುರಿಟಿ ಇಲ್ಲದೆ ಇರೋಂತ ಲವ್ ಅಲ್ಲಿ 100% ತಂದೆ ತಾಯಿ ಬೇಡ ಅಂತ ಹೇಳೋದು. ಮೆಚುರಿಟಿ ಇರೋ ಲವ್ ನ ಯಾವ್ದೇ ಕಾರಣಕ್ಕೂ ಬೇಡ ಅನ್ನಕ್ ಆಗಲ್ವಲ್ಲ. ಇದರಲ್ಲೂ ಮೆಚುರಿಟಿ ಇಲ್ದಿರೋ ಲವ್ ಬರುತ್ತಾ? ಹೌದು, ಇರುತ್ತೆ. ಈಗ ಅಂದ್ರೆ ಒಂದು ಲವ್ ಮೆಚುರಿಟಿ ಇಲ್ದೇ ಇರೋದು ಲವೇ ಅಲ್ಲ ಅಂತ ಅದು ಲವೇ ಅಲ್ಲ. ಅದು ಜಸ್ಟ್ ಒಂದು ಆಕರ್ಷಣೆ, ಒಂದು ಇಂಟ್ರಾಕ್ಷನ್. ಅವರು ನಮ್ಮನ್ನ ಮಾತ್ರ ಕೇರ್ ಮಾಡ್ಬೇಕು ಅಥವಾ ನಾವು ನಮ್ಮನ್ನ ಮಾತ್ರ ಮಾತಾಡಿಸ್ಬೇಕು ಒಂಥರ ಅದು ಈಗೋನೆಸ್ ಬಂದ್ಬಿಡುತ್ತೆ. ಆಕರ್ಷಣೆಯಿಂದ ಮೆಚುರಿಟಿ ಇಲ್ಲದೆ ಇರುವಂತದ್ದು ಆಕರ್ಷಣೆ, ಮೆಚುರಿಟಿ ಆಗಿರುವಂತದ್ದು ಒಂದು ಪ್ರೀತಿ ಅಂತ ನಮ್ಮ ಅನ್ಸಿಕೆ. ಓಕೆ, ಪರವಾಗಿಲ್ಲ, ಒಪ್ಕೊಳ್ತೀನಿ. ಈಗ ನೀವ್ ಹೇಳಿದ್ರಿ, ಈಗ ಅಂತ ಹಂಗ್ ನೋಡೋದಾದ್ರೆ ನೀವ್ ಹೇಳಿರಿ ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನ ಅವ್ರು ವಿಚಾರಿಸಿರ್ತಾರೆ, ನೋಡಿರ್ತಾರೆ ಅಂತ. ಯಾರೋ ಮೂರನೇ ಒಬ್ಬ ಬ್ರೋಕರ್ ಆ ಹುಡ್ಗ ಹಂಗಿದ್ದಾನೆ ಹಿಂಗಿದ್ದಾನೆ ಆ ಸಕರ ಇದ್ದಾನೆ ಹಿಂಗ್ ಸಕರ ಮೂರನೇ ವ್ಯಕ್ತಿ ಹೇಳೋ ಮಾತನ್ನ ನಂಬೋರು ತನ್ನ ಮಗಳು ತನ್ನ ಹುಡ್ಗನ್ ಬಗ್ಗೆ ಅಪಾರವಾಗಿ ನೋಡಿರ್ತಾಳೆ, ಮತ್ತೆ ಅವನ್ ಭಾವನೆ ಅವ್ರು ಹೇಗೆ ಎತ್ತ ನಡವಳಿಕೆ ಏನಂತ ಎಲ್ಲ ನೋಡಿರ್ತಾರಲ್ವಾ, ಅವ್ರನ್ನ ಮಾತ್ರ ಯಾಕೆ ನಂಬಲ್ಲ? ಯಾರೋ ಮೂರನೇ ವ್ಯಕ್ತಿನ ನಂಬ್ತಾರೆ.
ಜೊತೆ ಸ್ವಂತ ಮನೆ ಜೊತೆಗೆ ಬೆಳ್ದಿರೋಂತ ಮಗಳು ಮಾತನ್ನ ಯಾಕೆ ನಂಬಲ್ಲ? ಅವಳೆಲ್ಲ ನೋಡಿರ್ತಾಳಲ್ಲ, ಹುಡುಗನ ಹಾವಭಾವ ನೋಡಿರ್ತಾಳೆ, ಅವ್ನ್ ಗುಣ ನೋಡಿರ್ತಾಳೆ, ಅವನ್ ನಡವಳಿಕೆ ನೋಡಿರ್ತಾರೆ, ಎಲ್ಲ ನೋಡಿರ್ತಾರೆ. ಮೂರನೇ ವ್ಯಕ್ತಿ ಬರ್ತಾರೆ, ಆ ಹುಡ್ಗ ಆಗ ಶ್ರೀವಂತ ಅಂತೆ, ಅಲ್ಲಿ ಬರಿಗೆ ಬರುತ್ತಂತೆ, ಇಲ್ಲಿ ಬರುತ್ತಂತೆ, ಅಲ್ಲ ಅವ್ನ್ ಹಂಗಿದಾನಂತೆ, ಒಂಚೂರು ಚಟ ಇಲ್ಲಂತೆ. ಅವನ್ ಮೂರನೇ ವ್ಯಕ್ತಿ ಹೇಳಿದ ತಕ್ಷಣ ಹೌದಾ ನನ್ ಮಗ್ಳನ್ನ ಅವನ್ಗೆ ಕೊಡ್ತೀನಪ್ಪ ಅಂತ ಕೊಡ್ತಾರೆ. ಅದೇ ನನ್ ಮಗಳು ಇಲ್ಲಪ್ಪ ಅವ್ನ್ ಹಂಗಿದಾನೆ ಹಿಂಗಿದಾನೆ, ಬಡವ ಆಗಿರ್ಬೋದು ಬಟ್ ಒಳ್ಳೆಯವನು, ಗುಣ ಚೆನ್ನಾಗಿದೆ, ಕ್ಯಾರೆಕ್ಟರ್ ಚೆನ್ನಾಗಿದೆ, ಒಂಚೂರು ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಇದೆಲ್ಲದನ್ನು ಯಾಕೆ ಯಾರು ನಂಬಲ್ಲ? ಮಗಳ ಮೇಲೆ ಇರೋ ನಂಬಿಕೆ ಬ್ರೋಕರ್ ಮೇಲೆ ಇರ್ತಾರಲ್ಲ ಯಾಕೆ? ಸೊ ಒಟ್ಟಾರೆಯಾಗಿ ನನಗೆ ನೀವು ಮಾತಾಡ್ತಾ ಇರ್ಬೇಕಾದ್ರೆ ಅನ್ಸಿದ್ದು, ನೀವು ಕೂಡ ಕೇಳಿರ್ತೀರ, ದಯವಿಟ್ಟು ಕೇಳಿಸ್ಕೊಳ್ಳಿ, ನಾವೇನ್ ಮಾತಾಡ್ತಿರ್ತೀವಿ ಕೇಳಿಸ್ಕೊಳ್ಳಿ. ಯಾಕೆಂತಂದ್ರೆ ಈಗ ನೋಡಿ ಇವ್ರು ಹೇಳಿದ್ ಕರೆಕ್ಟ್. ಈಗ ನಾವ್ ಯಾರೋ ಅಪ್ಪ ಅಮ್ಮನೋ ನಾನು ಒಪ್ಕೊಳ್ತೀನಿ, ಸತ್ಯನ ಒಪ್ಕೊಬಿಡ್ತೀನಿ. ಯಾಕೆಂತಂದ್ರೆ ಅಪ್ಪ ಅಮ್ಮ ಯಾವ್ದೋ ಮೂರನೇ ವ್ಯಕ್ತಿ ಕಡೆಯಿಂದ ಇನ್ನೊಬ್ರ ಕಡೆಯಿಂದ ತಿಳ್ಕೊಂಡು ಬಂದಿರೋಂಥದ್ದು. ಸೊ ಆ ಹುಡುಗ ಎಷ್ಟು ಮಟ್ಟಿಗೆ ಸರಿ ಇರ್ತಾನೆ ಏನಿಲ್ಲ ಅಂತ ನಮಗೆ ಗೊತ್ತಿರಲ್ಲ, ಯಾರೋ ಮೂರನೇ ವ್ಯಕ್ತಿಯಿಂದ ಕೇಳಿರೋದು. ಅಲ್ಲೂ ಕೂಡ 50% ಆಗಿ ಅಪ್ಪ ಅಮ್ಮ ನಂಬಿರ್ತಾರೆ. ಒಂದು ಎರಡನೇದು, ಇಲ್ಲಿ ಹುಡುಗ ಹುಡುಗಿ ಕೂಡ ಒಂದು 50% ಹಾಳಾಗಿರ್ತಾರೆ. ಓಕೆ, ಇಲ್ಲಿ ಎರಡು ಕೂಡ 50%, ಅಪ್ಪ ಅಮ್ಮನು 50% ಲವ್ ಮಾಡ್ತಾರೆ, ಜೋಡಿಗೂ 50%. ಓಕೆ, ಇದು ನಿಜ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಾನೇ ಹೇಳ್ಕೊಟ್ಟಿದೀವಿ ಅಂತಂದ್ರೆ, ಈಗ ನೋಡಿ ಅಪ್ಪ ಅಮ್ಮ ಯಾಕೆ ಲವ್ನೇ ಸಹಿಸಲ್ಲ, ಲವ್ ಬೇಡ ನಾನ್ ತೋರಿಸಿದ ಹುಡುಗನೇ ಆಗ್ಬೇಕು ಅಂತಾರೆ. ಯಾಕೆ ಅಂತ ಅಂದ್ರೆ ಇಲ್ಲಿಗೆ ಬಂದಿದ್ದೀವಿ ಟಾಪಿಕ್ಗೆ. ಸೊ ಇಲ್ಲಿ 50%, 150% ಜನ ಲವ್ ಮಾಡಿ ಲವ್ ಅಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮದುವೆ ಅಂತ ಬಂದಿರಲ್ಲ, ಲವ್ ಅಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಶಕ್ತಿ ಇಲ್ದೇ ಇರೋ ಕಾರಣ. ಮತ್ತೆ ಲವ್ ಮಾಡಿ ಮನೇಲಿ ಒಪ್ಪಿಲ್ಲ ಅಂತ ಹೇಳಿ ಓಡೋಗ್ಬಿಡ್ತಾರೆ. ಓಡೋದಾಗ ಜೋಶಲ್ಲಿ 3 ತಿಂಗಳು ಚೆನ್ನಾಗಿರುತ್ತೆ, ಆಮೇಲೆ ಜೀವನ ಶುರುವಾದಾಗ ಅಯ್ಯೋ ಜೀವನನೇ ಮುಖ್ಯ, ಪ್ರೀತಿ ಮುಖ್ಯ ಅಲ್ಲ ಇಲ್ಲಿ ಅಂತ ಹೇಳಿ ದೂರ ಆಗಿರೋರು ಉಂಟು. ಅದು ನಿಜ ಇರುತ್ತೆ ಅಂತ. ಹೌದು, ಮತ್ತೆ ಸೂಸೈಡ್ ಮಾಡ್ಕೊಂಡಿರೋರು ಉಂಟು. ಅದನ್ನ ನೋಡ್ಕೊಂಡು ಕೂಡ ತಂದೆ ತಾಯಿ ಭಯ ಪಟ್ಟಿರ್ತಾರೆ. ಇನ್ನು ಲವ್ ಅಲ್ಲಿ ಇದ್ದಾಗೆ ಸೂಸೈಡ್ ಮಾಡ್ಕೊಂಡಿರ್ತಾರೆ, ಅದನ್ನು ಕೂಡ ನೋಡಿ ತಂದೆ ತಾಯಿ ಭಯ ಪಟ್ಟಿರ್ತಾರೆ. ಆಮೇಲೆ ಮನೇಲೂ ಕೂಡ ಮನೇಲಿ ಒಪ್ಲಿಲ್ಲ ಅನ್ನೋ ಒಂದೇ ಒಂದು ಸಣ್ಣ ಪ್ರಯತ್ನ ಮಾಡಿರ್ತಾರೆ ಅಷ್ಟೇ. ಮನೇಲಿ ಕೇಳಿರ್ತಾರೆ, ಒಪ್ಪಲ್ಲ ಅಂದ ತಕ್ಷಣ ಹೌದು ಹೋಗಿ ಅಲ್ಲೂ ಕೂಡ ಸೂಸೈಡ್ ಮಾಡ್ಕೊಳ್ತಾರೆ, ಅಥವಾ ಓಡೋಗಿ ಬದುಕಕ್ಕಾಗಲ್ಲ, ಅಥವಾ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಜೀವನನೇ ಇರಲ್ಲ. ನೋಡ್ತಾರೆ ಅಪ್ಪ ಅಮ್ಮ ನಿಮ್ಗೆ ಎಷ್ಟು ಕೆಪಾಸಿಟಿ, ಎಷ್ಟು ಕೇಪಬಿಲಿಟಿ ಐತಿ, ಎಷ್ಟು ನಿಮ್ಗೆ ಅದು ಸ್ಥೈರ್ಯ ಐತೆ ಅಂತ. ನಿಮ್ಗೆ ಅಲ್ಲೇನು ಇಲ್ಲ ಅಂತ ಗೊತ್ತಾಗ್ಲಿ, ಜೀವನ ಪೂರ್ತಿ ಎಲ್ ಬಾಳ್ತಾರೆ. ಒಂದು ಬದುಕಿಗೆ ಎದ್ರಿ ಓಡೋಗ್ತೀರಾ, ಇನ್ನೊಂದು ತಂದೆ ತಾಯಿಗಳಿಗೆ ಎದ್ರಿ ಓಡೋಗ್ತೀರಾ. ಓಡೋದ್ಮೇಲೆ ಏನಾದ್ರು ಬರುತ್ತೀರಾ, ಜೀವನಕ್ಕೆ ಎದ್ರಿ ಅಲ್ಲಿ ಸತ್ತೋಗ್ತೀರಾ. ಸೊ ಈ ಸಾವು ಓಡೋಗೋದು ಎಲ್ಲದನ್ನು ಹೇಳಿತನ ನೋಡಿ ತಂದೆ ತಾಯಿಗಳು ಅರ್ಧಕ್ಕರ್ಧ 90% ಭಯ ಬೀಳ್ತಾ ಇರೋದು ಇದಕ್ಕೋಸ್ಕರ. ಯಾಕೆ ಅಂತಂದ್ರೆ ತನ್ನ ಮಗಳಿಗೆ ಅಥವಾ ತನ್ನ ಮಗನಿಗೆ ನಮ್ಮನ್ನ ಬಿಟ್ಟು ಓದು ಕೂಡ ಬದುಕೋ ಶಕ್ತಿ ಇಲ್ಲ. ಅಪ್ಪ ಅಮ್ಮನ ಆಲೋಚನೆ ಏನು ತಪ್ಪಲ್ಲ, ಯಾಕಂದ್ರೆ ಎಷ್ಟೋ ಕಡೆ ನೋಡ್ಬಿಟ್ಟಿರ್ತಾರೆ. ಈಗ ಲವ್ ಮಾಡಿದವ್ರು ಹೆಂಗಿರ್ಬೇಕು ಅಂದ್ರೆ ಒಬ್ರಿಗೆ ಮಾದರಿ ಆಗ್ಬೇಕು. ಅದ್ ಬಿಟ್ಟು ಎಲ್ಲ ಈ ತರ ಎಲ್ಲ ಸೂಸೈಡ್ಗಳು ಅವು ಇವು ಬಿಟ್ಟು ಹೋಗೋದು ಇವೆಲ್ಲ ಆದ್ರೆ ಪೇರೆಂಟ್ಸ್ ಪೇರೆಂಟ್ಸ್ ಒಪ್ಪಲ್ಲ. ಅವ್ರಿಗೆ ಮನ್ಸಿರುತ್ತೆ, ಆಗಿದ್ದಾಗ್ಲಿ ನನ್ ಮಗಳು ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ತಾಳಲ್ಲ, ಎಲ್ಲೋ ಒಂದ್ ಕಡೆ ನನ್ ಮಗ ಚೆನ್ನಾಗಿರ್ತಾನಲ್ಲ, ಸಾಕು ಜೊತೆಗಿದ್ರೆ ಸಾಕು, ಅಷ್ಟೇ ಸಾಕು ಅಂತ ಮದ್ವೆ ಮಾಡ್ಕೊಡ್ಬೇಕು ಅಂತ ಎಷ್ಟೋ ಪೇರೆಂಟ್ಸ್ ಕಣಿಸ್ತಾ ಇರುತ್ತೆ. ಆದ್ರೆ ಇವ್ರು ಮಾಡೋ ಇದ್ರಿಂದ ಎಷ್ಟೋ ಪ್ರೀತಿಗಳು ನಂಬಬೇಕು ಅಂತಾನೂ ಆಗಲ್ಲ, ಅಪ್ಪ ಅಮ್ಮ ಒಪ್ಪಿ ಮದ್ವೆ ಮಾಡ್ಬೇಕು ಅಂತಾನೂ ಆಗಲ್ಲ. ಈ ತರ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅವಾಗ ಅವ್ರು ವಿರೋಧ ಕಟ್ಕೊಳಕ್ ಆಗಲ್ಲ. ತಿಳ್ಕೊಳ್ಳಿ, ಅರ್ಥ ಆಯ್ತಾ? ಸೊ ದಯವಿಟ್ಟು ಎಲ್ರೂ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪ್ರೀತಿನ ಒಪ್ಪದೇ ಇರುವಂತ ಕಟು ಮನ್ಸು ತಂದೆ ತಾಯಿಗಳಿಗಿಲ್ಲ. ತಂದೆ ತಾಯಿಗಳಿಗೆ ತಾವು ಕೂಡ ಪ್ರೀತಿ ಮಾಡ್ಕೊಂಡು ಬಂದಿರ್ತಾರೆ, ತನ್ನ ಮಕ್ಕಳ ಪ್ರೀತಿನೂ ಕೂಡ ಅರ್ಥ ಮಾಡ್ಕೊಳ್ಳೋ ಮನ್ಸಿರುತ್ತೆ, ಆದ್ರೆ ಉಳಿಸ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿರಲ್ಲ. ಸೊ ಯಾವಾಗ ತನ್ನ ಮಗಳಿಗೆ ಅಥವಾ ತನ್ನ ಮಗನಿಗೆ ತನ್ನ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಶಕ್ತಿ ಇಲ್ಲ, ಉಳಿಸ್ಕೊಂಡು ನಮ್ಮ ಜೀವನದಲ್ಲಿ ಮುಂದುವರ್ಸೋ ಶಕ್ತಿ ಇರಲ್ಲ, ಆ ಶಕ್ತಿ ಇಲ್ಲ ಅನ್ನೋ ಮನಸ್ಥಿತಿ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಭಯಪಟ್ಟು ತನ್ನ ಮಗಳ ಜೀವನ ಹಾಳಾಗದ್ ಬೇಡ. ಸೊ ನಾವು ತೋರಿಸ ಹುಡುಗ ಮದುವೆ ಆಗ್ಲಿ, ಯಾಕಂದ್ರೆ ಅವ್ರಿಗೊಂದು ಸಪೋರ್ಟಿಂಗ್ ನಾವಿರ್ತೀವಿ ಅನ್ನೋ ಒಂದು ಇಚ್ಛಾಶಕ್ತಿಯಿಂದ, ಅವ್ರ ಮನಶಕ್ತಿಯಿಂದ ಮಾತಾಡಿರ್ತಾರೆ ಹೊರತು ಅವ್ರ ಮಕ್ಕಳು ಪ್ರೀತಿನ ಯಾವತ್ತೂ ಕೂಡ ಹಾಳು ಮಾಡಲ್ಲ. ತಂದೆ ತಾಯಿ ತಿಳ್ಕೊಳ್ಳಿ, ಪ್ರೀತಿಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರನೇ ನಿಮ್ಮ ನಡವಳಿಕೆ ಮೇಲೆ ನಿಮ್ ತಂದೆ ತಾಯಿಗಳು ನಿಮ್ ಪ್ರೀತಿನ ಒಪ್ಬೇಕೋ ಒಪ್ಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ನಿಮ್ ನಡವಳಿಕೆನೆ ನಿಮ್ಮ ಬಾಂಧವ್ಯನೇ ಅಷ್ಟು ಗಟ್ಟಿ ಇಲ್ಲ ಅಂದ್ಮೇಲೆ ಅವ್ರ ತಾನೇ ಹೇಗ್ ಒಪ್ಪಕ್ ಸಾಧ್ಯ? ನೋಡಿ, ಈಗ ಪಾಯ ಇಲ್ಲದೆ ಮನೆ ಕಟ್ಟಕ್ಕಾಗಲ್ಲ, ಕಟ್ಟೋದು ಸಹ ಉಳಿಯಲ್ಲ. ಅದೇ ತರ ನಿಮ್ಮ ಪ್ರೀತಿ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದಾಗ ಆ ಪ್ರೀತಿ ನಿಮ್ಮನ್ನ ಬಿಟ್ಟು ಇರೋದೇ ಇಲ್ಲ, ಎಲ್ಲೋ ಹೊರಟೋಗ್ಬಿಡುತ್ತೆ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ, ನಾವ್ ಹೋಗ್ತಿರೋ ವಿಷಯ ಏನಪ್ಪಾ ಅಂತಂದ್ರೆ, ತಂದೆ ತಾಯಿಗಳಿಗೂ ನಿಮ್ಮ ಪ್ರೀತಿನ ಒಪ್ಕೊಬೇಕು ಅನ್ನೋ ಮನ್ಸಿರುತ್ತೆ, ಅದನ್ನ ಉಳಿಸ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿದ್ದಾಗ ಮಾತ್ರ. ಸೊ ನಿಮ್ಮಲ್ಲಿ ಯಾವಾಗ ನಿಮ್ಮ ಪ್ರೀತಿನ ಒಪ್ಕೊಂಡು ಅಥವಾ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಸಾಮರ್ಥ್ಯ ಇಲ್ಲ, ಆಗ ತಂದೆ ತಾಯಿಗಳು ಕೂಡ ಒಪ್ಪೋದಿಲ್ಲ. ಇಲ್ಲಿ 50% ಹಾಳಾಗಿರೋದನ್ನ ನೋಡಿರ್ತಾರೆ, ಇನ್ 50% ಬದುಕಿರೋರ್ನ ನೋಡಿರ್ತಾರೆ. ಬದುಕಿರೋರ್ನ ನೋಡೋಕ್ಕಿಂತ ಹೆಚ್ಚಾಗಿ ಸತ್ತಿರೋರ್ನೇ ಜಾಸ್ತಿ ನೋಡಿರ್ತಾರೆ. ಆ ಭಯಕ್ಕೋಸ್ಕರ ತಂದೆ ತಾಯಿ ಒಪ್ಪಿರೋದಿಲ್ಲ. ಅವಾಗ ಏನ್ ಮಾಡ್ಬೇಕು? ಇಲ್ಲ, ನಾವು ಬದುಕಿ ತೋರಿಸ್ತೀವಿ, ಬದುಕಿ ನಾವು ಒಂದು ನಮ್ಮ ಶಕ್ತಿ ಏನು ಅಂತ, ನಮ್ಮ ಪ್ರೀತಿ ಏನು ಅಂತ ನಿಮ್ಗೆ ಅರ್ಥ ಮಾಡಿಸ್ತೀವಿ,
ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಆ ತಂದೆ ತಾಯಿಗಳಿಗೆ ನಿಮ್ಮ ಪ್ರೀತಿ, ನಿಮ್ಮ ನಂಬಿಕೆ, ನಿಮ್ಮ ಶಕ್ತಿಯ ಬಗ್ಗೆ ಅವ್ರಿಗೆ ಯಾವಾಗ ನೀವು ರೂಪಿಸ್ತೀರಾ ಆಗ ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ಮೇಲೆ, ನಿಮ್ಮ ಮೇಲೆ ಅವ್ರಿಗೆ ಖಂಡಿತವಾಗ್ಲೂ ನಂಬಿಕೆ ಬರುತ್ತೆ. ಆ ನಂಬಿಕೆ ಬಂದು ಒಂದು ಅವಕಾಶ ಕೊಡ್ತಾರೆ. ಆ ಒಂದು ಅವಕಾಶ ಇಟ್ಕೊಂಡು ಖಂಡಿತವಾಗ್ಲೂ ನೀವು ಜೀವನ ಪೂರ್ತಿ ಅವ್ರಿಗೋಸ್ಕರ, ಪ್ರೀತಿ ಅವ್ರ ಒಪ್ಪೋವರೆಗೂ ನಿಮ್ಗೋಸ್ಕರ ನೀವು ಬದುಕಿರ್ತೀರಾ. ಒಪ್ಪಿದಾದ ನಂತರ ಜೀವನ ಪೂರ್ತಿ ತಮ್ಮ ತಂದೆ ತಾಯಿಗಳಿಗೋಸ್ಕರ ನೀವು ಬದುಕು ತೋರಿಸಿದಾಗ ಮಾತ್ರ ತಂದೆ ತಾಯಿಗಳ ಮನಸ್ಥಿತಿ ಯಾವಾಗ್ಲೂ ತುಂಬಾ ಅದ್ಭುತವಾಗಿರುತ್ತೆ. ಅವ್ರು ಯಾವಾಗ್ಲೂ ನಿಮ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿರುತ್ತೆ. ಸೊ ಅವ್ರು ಯಾವಾಗ್ಲೂ ನಿಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಸೊ ಒಟ್ಟಾರೆಯಾಗಿ ನಿಮ್ಮ ಪ್ರೀತಿನ ನೀವು ಎಲ್ಲಿವರೆಗೂ ಉಳಿಸ್ಕೊಳ್ತೀರಾ, ಎಲ್ಲಿವರೆಗೂ ಬೆಳೆಸ್ಕೊಳ್ತೀರಾ, ಎಲ್ಲಿವರೆಗೂ ಸಾಮರ್ಥ್ಯದಿಂದ ಶಕ್ತಿಯಾಗಿ ಗಟ್ಟಿಯಾಗಿ ನಿಂತ್ಕೊಳ್ತೀರಾ, ಅಲ್ಲಿವರೆಗೂ ನಿಮ್ಮ ಪ್ರೀತಿಗೆ ಯಾವತ್ತೂ ಸೋಲಿಲ್ಲ. ಸೊ ಹಾಗಾಗಿ ಹೇಳೋದಿಷ್ಟೇ, ತಂದೆ ತಾಯಿಗಳ ಮನಸ್ಸಲ್ಲಿ ಪ್ರೀತಿ ಅನ್ನೋದು ಅಜರಾಮರ. ಸೊ ಅದನ್ನ ನಾವು ಉಳಿಸ್ಕೋಬೇಕು ಅನ್ನೋದು ನಮ್ಮಲ್ಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀವಿ. ಮತ್ತೆ ನೆಕ್ಸ್ಟ್ ಬೇರೆ ಇನ್ನೊಂದು ಎಪಿಸೋಡ್ ತರ್ತೀವಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಮಸ್ಕಾರ.